ನೌಕರಿ ಮಾಡೋದು ಬೇಷ ಏನು ಒಕ್ಕಲ್ತನ ಮಾಡೋದು ಬೇಷ ರೀ? ಯಾವ ನೌಕರಿ ಮಾಡಿದ್ರೆ ಏನು ಈ ಜಗತ್ತಿಗೆ ರೈತದಲ್ಲ ಅನ್ನಕವ ಮೊದ್ಲು ಒಕ್ಕಲ್ತನ ಆಮೇಲೆ ನೌಕರಿ ಅಪ್ಪ. ಅಂದ್ರೆ ಒಕ್ಕಲ್ತನ ಮಾಡೋದು ಮಾಡಿದ್ರೆ ಬೇಷ ಯಾಕೆ ಹ್ಞೂ ಇಡೀ ಜಗತ್ತಿಗೆ ಹಾಕವ ರೈತ. ಹ್ಞೂ ರೈತರು ಮುಟ್ಟು ಬದುಕ್ತಾರೆ ಬದುಕು ನೋಡೋಣ ಅವ್ರು ಎಲ್ಲದಿಲ್ಲ ಇಲ್ಲ ಬದುಕಲ್ಲ ಸಾಧ್ಯ ಇಲ್ಲ ರೈತರು ಬಿಟ್ರೆ. ಹಂಗಾರ ರೈತರ ಆಗೋದ ಚಲೋ ಅಂತೇನು? ಹ್ಞೂ ಮತ್ತು ರೈತರಿಗೆ ಕನ್ಯಾ ಕೊಡೋದಿಲ್ಲಲ್ರಿ, ಏನು ಮಾಡ್ಬೇಕು? ಅವು ಅವು ಹಾಫ್ ಮೇಡ್ ಇರ್ತಲ್ಲ ಹಾಫ್ ಮೇಡ್ ಅಂತ ಸುಲ ಮನುಷ್ಯರು ಕೊಡ್ತಾರೆ ಕನ್ಯಾ. ಮತ್ತು ಎಂತ ಅರ್ಬುದ್ದಿ ಇರ್ತಲ್ಲ ಅರ್ಬುದ್ದಿ ಮಾತಾಡ್ತಾವೆ ಹಂಗತ್ತೆ ನೌಕರಿ ಅಂತ ಹೇಳಿ. ಹೌದ್ರಾ? ಹಾಂ ಅಂದ್ರೆ ಒಕ್ಕಲ್ತನ ಮಾಡೋರಿಗೆ ಕನ್ಯಾ ಕೊಡ್ಬೇಕಂತೆ. ಹಾಂ ಕೊಡ್ಬೇಕು. ಒಂದು ವೇಳೆ ನಿನ್ನ ಮಕ್ಳಿದ್ರು ಒಕ್ಕಲ್ತನ ಮಾಡೋರಿಗೆ ಕೊಡ್ತಿ? ಕೊಡ್ತೀನಿ ಅರ್ಧಕ್ಕೆ ಬರ್ದ ಕಲ್ತು ಬೆಂಗಳೂರಿಗೆ ಕೊಡಂಗಿಲ್ಲ ನಾನು. ಮತ್ತು ಎಂಥವ್ರಿಗೆ ಕೊಡ್ತಿ? ಇಡ್ಲಿ ಬಿಟ್ಟು ಹಾಕೋದಕ್ಕೆ ಕೊಡ್ತೀನಿ ನಮ್ಮ ಮಕ್ಕಳು. ಯಾಕಂದ್ರೆ ಆದರೆ ಡವರ್ ಫಸ್ಟಿಗೆ ಮಗಳು ಕೊಡಲ್ಲ ನಾನು. ಹಂಗಲ್ರಿ, ಒಕ್ಕಲ್ತನ ಮಾಡಿದ್ರೆ ಮಕ್ಳು ಕೊಡ್ತಿ ಅಂತ ಆತ. ಹಾಂ ಕೊಡ್ತೀನಿ ಒಕ್ಕಲ್ತನ ಮಾಡಿದ್ರೆ ಮಕ್ಕಳು ಕೊಡ್ತೀನಿ. ಹೌದಾ? ಮತ್ತು ಒಂದೊಂದು ವರ್ಷ ಮಳೆ ಆಗ್ಲಾರ್ದ ಬೆಳೆಯಂಗಿಲ್ಲಲ್ರಿ, ಅವಾಗ ಏನು ಮಾಡೋದು? ಏನು ಮಾಡೋದಪ್ಪ ಅಂದ್ರೆ ಮತ್ತೆ ಇದ್ದಿದ್ದು ಜೀವನ ಹತ್ಯೆಗೆ ಮಾಡ್ಕೊಂಡು ಹೋಗೋದು. ಇಲ್ದ ಹೊತ್ನ್ಯಾಗ ಒಂದು ಸ್ವಲ್ಪ ದಿಲ್ದು ಮಾಡ್ತಾರೆ, ಇಲ್ದ ಹೊತ್ನ್ಯಾಗ ಹತ್ಯೆಗೆ ಮಾಡ್ಕೊಂಡು ಹೋದ್ರೆ ನಡ್ದಿರ್ತೈತಿ. ದಿಮಾಕ ಮಾಡ್ಬಿಡೋದು, ಇದ್ರೂ ದಿಮಾಕ ಮಾಡೋದು, ಇರ್ಲಿದ್ರೆ ದಿಮಾಕ ಮಾಡ್ಬಿಡೋದು. ಅಂದ್ರೆ ಇದ್ರೂ ಅಷ್ಟ ಇರ್ಬೇಕು, ಇರ್ಲಿಲ್ಲ ಅಂದ್ರೆ ಅಷ್ಟ ಇರ್ಬೇಕು. ಒಕ್ಕಲ್ತನ ಮಾಡೋರಿಗೆ ಮಕ್ಳು ಕೊಡೋದು ಚಲೋ ಅನ್ಸುತ್ತೆ. ಅಂದ್ರೆ ಒಂದು ವೇಳೆ ನಿನಗೆ ಮಕ್ಳು ಹೆಣ್ಮಕ್ಳು ಇದ್ದಿದ್ರೆ ಕೊಡ್ತಿದ್ದಿ? ಹೆಣ್ಮಕ್ಳು ಆದ್ರೆ ಕೊಡ್ತೀನಿ ನಾನು, ನೌಕರಿ ಬೇಕಾ ನಾವೆಲ್ಲ. ಹೌದ್ರಾ? ಕೊಡ್ತೀರಾ? ಕೊಡ್ತೀನಿ. ನೋಡ್ರಪ್ಪ, ನಮಗಂತ್ರ ಇಬ್ರು ಹೆಣ್ಮಕ್ಳು ಆದ್ರೆ ಸಣ್ಣವ್ರು ಅದಾರ. ನಾವು ಒಂದು ವೇಳೆ ಅಕಸ್ಮಾತ್ ಒಕ್ಕಲ್ತನ ಮಾಡೋರು ಏನಾದ್ರೆ ನನ್ನ ಮಕ್ಳಿಗೆ ಕೇಳಿದ್ರೆ ಒಕ್ಕಲ್ತನ ಮಾಡೋರಿಗೆ ನಾವಂತೂ ಕೊಡ್ತೀವಿ. ಹಂಗೆ ನಾವು ಹೇಳೋದೇನಪ್ಪ ಅಂದ್ರೆ ಎಂಥ ದೊಡ್ಡ ನೌಕರಿ ಮಾಡಿದ್ರೂ ಒಕ್ಕಲ್ತನ ಮಾಡೋ ಅನ್ನ ಹಾಕೋ ಮಟ್ಟ ಅವ್ರಿಗೆ ಅನ್ನ ಇರೋದಿಲ್ಲ. ಹಾಗಾಗಿ ಒಕ್ಕಲ್ತನ ಮಾಡೋರ್ಗೂ ಒಂದು ರೆಸ್ಪೆಕ್ಟ್ ಇರುತ್ತೆ. ಇಡೀ ದೇಶದ ಬೆನ್ನೆಲುಬು ಯಾರು? ರೈತರು. ಹಾಗಾಗಿ ರೈತರಿಗೆ ದಯಮಾಡಿ ಕನ್ಯಾ ಕೊಡ್ರಿ ಅಂತ ಹೇಳೋದು ಇಷ್ಟ ನಮ್ಮ ಮಾತಿನ ಅರ್ಥ.